ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಸಿಂಪಲಾಗಿ ಮಟನ್ ಬೋಟಿ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಪಕ್ಕಾ ನಾಟಿ ಸ್ಟೈಲ್. ಇದಕ್ಕೆ ಬೇಕಾಗಿರೋದು ಕೊಬ್ಬರಿ. ಇದು ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಮುಕ್ಕಾಲು ಒಣ ಕೊಬ್ಬರಿ, ಜೊತೆಗೆ 3 ಈರುಳ್ಳಿ, ಒಂದು 3 ರಿಂದ 4 ನಾಟಿ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 4-5 ಪೀಸ್ ಚಕ್ಕೆ, 1 ಏಲಕ್ಕಿ ಹಾಗೂ 5 ರಿಂದ 6 ಲವಂಗ. ಇಲ್ಲೊಂಚೂರು ನಾನು ಕಾಳು ಮೆಣಸು ಕೂಡ ಹಾಕೊಂಡು ಆಲ್ರೆಡಿ ಹುರ್ಕೋತಾ ಇದ್ದೀವಿ. ಜೊತೆಗೆ ಈರುಳ್ಳಿ ಮತ್ತು ಕಾಳು ಮೆಣಸು ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಎಲ್ಲದನ್ನು ಒಟ್ಟಿಗೆ ಹಾಕೋಬೇಡಿ, ಇಲ್ಲಾಂದರೆ ಸಿಗ್ದಂಗೆ ಆಗಿಬಿಡತ್ತೆ. ಈ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ, ಅಂದರೆ ತುಂಬ ಅಲ್ಲ, ಒಂದು ಸ್ವಲ್ಪ ಒಂಚೂರು ಬ್ರೌನಿಷ್ ಬರ್ತಿದ್ದಂಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕೊಬ್ಬರಿ ಎಲ್ಲದನ್ನು ಹಾಕ್ಕೊಂಡು ಹುರ್ಕೊಳ್ಳಿ. ಎಲ್ಲದನ್ನು ಹುರ್ಕೊಂಡು ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು 2 ರಿಂದ 2.5 ಸ್ಪೂನಷ್ಟು ಧನಿಯಾ ಪೌಡರ್, 3 ರಿಂದ 3.5 ಸ್ಪೂನಷ್ಟು ಚಿಲ್ಲಿ ಪೌಡರ್, ಇದನ್ನೆಲ್ಲ ಹಾಕ್ಕೊಂಡು ತಣ್ಣಗಾದ್ಮೇಲೆ ನೀಟಾಗಿ ಫೈನ್ ಪೇಸ್ಟ್ ಮಾಡಿಟ್ಕೊಳ್ಳಿ. ನಾವಿಲ್ಲಿ ಫುಲ್ ಒಂದು ಕಲಿಜಿ ಬುಟ್ಟಿ ತೊಗೊಂಡಿದ್ದೀವಿ. ಅದನ್ನು ನೀಟಾಗಿ ಬಿಸಿನೀರಲ್ಲಿ ಹಾಕಿ ಕ್ಲೀನ್ ಮಾಡಿದ್ದೀವಿ. ಆ್ಯಂಡ್ ಆದಷ್ಟು ಸುಣ್ಣ ಹಾಕಬೇಡಿ. ಸುಣ್ಣ ಹಾಕಿದ್ರೆ ಟೇಸ್ಟ್ ಕಮ್ಮಿ ಆಗುತ್ತೆ. ಆದಷ್ಟು ಸುಣ್ಣ ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇದನ್ನೆಲ್ಲದನ್ನು ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು, ಜೊತೆಗೆ ಅರ್ಧ kg ಮಟನ್ ಕೂಡ ಇದಕ್ಕೆ ನಾವು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಎಣ್ಣೆ, ಕಲಿಜಿ ಬುಟ್ಟಿ ಮತ್ತು ಮಟನ್ನು, ಅರ್ಶಿನದ ಪುಡಿ, ಉಪ್ಪು ಎಲ್ಲದನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೇವೆ ಅಷ್ಟೇ, ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ. ಆ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಅದನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀವು ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕೋಬೇಡಿ, ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಿದು. ಇದು ರೆಡಿ ಆಗಿದೆ ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.